ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ವೈಶಾಖ ಮಾಸ ನಿಯಾಮಕ ಮಧುಸೂದನನ ಪ್ರೀತಿಯಾಗಿ ಮಧುಸೂದನನ ಶಂಖ, ಚಕ್ರ, ಕಮಲ, ಗದ ಈ ರಂಗೋಲಿಗಳನ್ನು ನಾವು ಹಾಕಿ ವೈಶಾಖ ಮಾಸದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪುಣ್ಯ ಕಾರ್ಯಗಳನ್ನು ಮಧುಸೂದನನ ಪ್ರೀತಿಗಾಗಿ ಸಮರ್ಪಣೆಯನ್ನು ಮಾಡಬೇಕು. ನಾಳೆ ವಿಶೇಷವಾಗಿ ನರಸಿಂಹದೇವರ ಜಯಂತಿ. ಹಿರಣ್ಯಕಶಿಪುವನ್ನು ಕೊಂದಂತಹ ಭಗವಂತ ಹಿರಣ್ಯಕಶಿಪು ಸಂಹಾರಕ್ಕಾಗಿ ನರಸಿಂಹದೇವರ ಅವತಾರವನ್ನು ಎತ್ತಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾನೆ. ಅಂದರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ, ಪ್ರಹ್ಲಾದನನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಭಗವಂತ ನಮ್ಮೆಲ್ಲರನ್ನ ಸಂರಕ್ಷಣೆ ಮಾಡಲೇಬೇಕು ಅನ್ನೋ ಸಲುವಾಗಿ ನಾವು ಈ ಜಯಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು. ವೈಶಾಖ ಮಾಸ ಆಗಿರೋದ್ರಿಂದ ನರಸಿಂಹದೇವರಿಗೆ ನಾವು ಪಾನಕ ಕೋಸಂಬರಿಗಳ ಸಮರ್ಪಣೆಯನ್ನು ಮಾಡಬೇಕು. ಜ್ಞಾನಿಗಳಿಗೆ, ಶ್ರೇಷ್ಠರಾದವರಿಗೆ ಅದನ್ನು ನಾವು ದಾನವಾಗಿ ಕೊಡಬೇಕು. ಇನ್ನು ವಿಶೇಷವಾಗಿ ಮನ್ಯು ಸೂಕ್ತದಿಂದ ಹೋಮವನ್ನು ಮಾಡಬೇಕು. ಮನ್ಯು ಸೂಕ್ತ ಪಾರಾಯಣ ಮಾಡಬೇಕು. ನರಸಿಂಹದೇವರಿಗೆ ಇದು ತುಂಬ ಪ್ರಿಯವಾದದ್ದು. ನಾವು ನಾಳೆ ದೇವರಾಯನ ದುರ್ಗದಲ್ಲಿ ಎಲ್ಲರ ಲೋಕ ಕಲ್ಯಾಣಕ್ಕಾಗಿ ಎಲ್ಲರ ಸಲುವಾಗಿ ಈ ನರಸಿಂಹದೇವರ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ದೇವರಾಯನ ದುರ್ಗದಲ್ಲಿ ಮನ್ಯು ಸೂಕ್ತ ಹೋಮವನ್ನು ಮಾಡ್ತಿದ್ದೇವೆ. ಪಾನಕ ಕೋಸಂಬರಿಗಳ ನೈವೇದ್ಯವನ್ನು ಮಾಡಿ ಅಲ್ಲಿ ಬಂದಂತಹ ಎಲ್ಲ ಪಂಡಿತರುಗಳಿಗೆ, ಎಲ್ಲ ಜನರುಗಳಿಗೂ ಅದನ್ನು ನಾವು ಕೊಡಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದೀವಿ. ಯಾರ್ಯಾರಿಗೆ ಬೇಕು ಇದನ್ನು ಸಂಕಲ್ಪಪೂರ್ವಕವಾಗಿ ಮನ್ಯು ಸೂಕ್ತ ಹೋಮ, ಪಾರಾಯಣ ಮತ್ತು ದಾನವನ್ನು ಮಾಡಬೇಕು ಅಂತಹವರು ಕೂಡ ನನಗೆ ತಿಳಿಸಿದ್ರೆ, ಅವರ ಹೆಸರು ಮತ್ತು ಗೋತ್ರವನ್ನು ಆ ವಾಟ್ಸಪ್ ನಂಬರಿಗೆ ಕಳಿಸಿದ್ರೆ ನಾವು ಅವರ ಹೆಸರಲ್ಲಿ ಅದನ್ನು ಮಾಡ್ತೀವಿ. ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಇಲ್ಲ ಅಂದರೆ ನಾನು ಲೈವ್ ಕೂಡ ಮಾಡ್ತೀನಿ ಬೆಳಗ್ಗೆ. ಎಲ್ಲರೂ ಕೂಡ ಅದನ್ನು ಲೈವಲ್ಲಿ ನೋಡಬಹುದು. ಮತ್ತು ನರಸಿಂಹದೇವರಿಗೆ ಷೋಡಶೋಪಚಾರ ಪೂಜೆ ಮತ್ತು ಸಾಯಂಕಾಲ ಹೊಸ್ತಿಲು ಪೂಜೆ, ಅರ್ಘ್ಯ ಎಲ್ಲವನ್ನು ಕೊಡಬೇಕಾಗತ್ತೆ. ಎಲ್ಲರೂ ಕೂಡ ನರಸಿಂಹದೇವರ ಆದಷ್ಟು ಹಾಡುಗಳನ್ನು, ಸ್ತೋತ್ರಗಳನ್ನು ಹೇಳಿ ದಾನವನ್ನು ಮಾಡಿ ಪೂಜೆಯನ್ನು ಮಾಡ್ಕೊಳ್ಳಿ. ಅರ್ಘ್ಯವನ್ನು ಕೊಡಬೇಕು ನರಸಿಂಹದೇವರಿಗೆ. ಈ ರೀತಿಯಾಗಿ ನಾವು ಮಾಡೋದರಿಂದ ದೇವರ ಅನುಗ್ರಹ ನಮ್ಮಲ್ಲಾಗತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಹಿರಣ್ಯಕಶಿಪುವಿನ ಸಂಹಾರ ಆಗತ್ತೆ. ಪ್ರಹ್ಲಾದನ ಸಂರಕ್ಷಣೆ ಆಗತ್ತೆ. ನಮ್ಮಲ್ಲಿ ಸಾತ್ವಿಕ ಗುಣಗಳು ಕೂಡ ಹೆಚ್ಚಾಗತ್ತೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನರಸಿಂಹದೇವರ ಸಾಕ್ಷಾತ್ ಕರಿಗಿರಿ ಕ್ಷೇತ್ರ ದೇವರಾಯನ ದುರ್ಗ ಆ ಸ್ವಾಮಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲರಿಗೂ ನರಸಿಂಹ ಜಯಂತಿಯ ಶುಭಾಶಯಗಳು ಮತ್ತು ವೈಶಾಖ ಪೂರ್ಣಿಮೆಯ ಶುಭಾಶಯಗಳು. ವೈಶಾಖ ಪೂರ್ಣಿಮೆ ಕೂರ್ಮ ಜಯಂತಿಯನ್ನು ಆಚರಣೆ ಮಾಡಬೇಕಾಗತ್ತೆ. ಆ ದಿನ ಕೂಡ ಕೂರ್ಮನಿಗೆ ಅಭಿಷೇಕವನ್ನು ಮಾಡಿ ತೊಟ್ಟಿಲಿಗೆ ಹಾಕುವುದು ಸಂಪ್ರದಾಯ ಇದೆ. ಎಲ್ಲರೂ ಕೂಡ ಈ ವಿಶೇಷವಾದಂತಹ ಈ ಪರ್ವಕಾಲವನ್ನು ಸದುಪಯೋಗ ಮಾಡಿ ನಮ್ಮ ಪಾಪಗಳು ಪರಿಹಾರ ಆಗ್ತಕ್ಕಂಥ ಪರ್ವಕಾಲಗಳು ಇದು. ಈ ಮಾಸದಲ್ಲಿ ನಾವೇನೇ ಮಾಡಿದ್ರೂ ನಮ್ಮ ಪಾಪಗಳು ಪರಿಹಾರ ಆಗತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಶಕ್ತಿಯ ಅನುಸಾರ ದೇವರಿಗೆ ನೈವೇದ್ಯಾದಿಗಳನ್ನು, ಪೂಜೆಯನ್ನು ಮಾಡಿ. ಸಾಯಂಕಾಲ ವಿಶೇಷವಾಗಿ ಹೊಸ್ತಿಲು ಪೂಜೆ ಮಾಡಲೇಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಅದನ್ನು ತೋರಿಸಿದ್ದೀನಿ. ಹೊಸ್ತಿಲು ಪೂಜೆ ಮಾಡಿ, ಹೊಸ್ತಿಲಿಗೆ ಆರತಿಯನ್ನು ಮಾಡಿ, ತೆಂಗಿನಕಾಯನ್ನು ಒಡೆದು ಪೂಜೆಯನ್ನು ಮಾಡಬೇಕು. ಆದಷ್ಟು ಭಜನೆಯನ್ನು ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ.